ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೀವು ಇಲ್ಲಿ ಗಮನಿಸಬಹುದು. ಬೆಂಗಳೂರು ತಮಿಳು ಸಂಘ ಕಾಮರಾಜ ಪ್ರೌಢಶಾಲೆಯಲ್ಲಿ ಈ ಒಂದು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಪತ್ರಿಕಾ ಪ್ರಕಟಣೆ ಕೂಡ ಇಲ್ಲಿ ಆಗಿದೆ. ನೀವು ಗಮನಿಸಬಹುದು, ನಮ್ಮ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಬೆಂಗಳೂರು ತಮಿಳು ಸಂಘ ಕಾಮರಾಜನ್ ಪ್ರೌಢಶಾಲೆ, ಅನ್ವರ್ ಲೇಔಟ್, ವೇಣುಗೋಪಾಲ ಸ್ವಾಮಿ ರಸ್ತೆ, ವೆಂಕಟೇಶಪುರಂ, ಬೆಂಗಳೂರು 45 ಶಾಲೆಯಲ್ಲಿ ಕೆಳಕಂಡ ಹುದ್ದೆಗಳಿಗೆ ಸಹ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡಲು ಮಾನ್ಯ ಪ್ರೌಢಶಿಕ್ಷಣ ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಸಂಖ್ಯೆ ನೋಡಬಹುದು. ನೀವು ಇಲ್ಲಿ ಈ ಒಂದು ಹುದ್ದೆಗೆ ಪರ್ಮಿಷನ್ ಸಿಕ್ಕಿದೆ. ದಿನಾಂಕ 12/11/2025 ಅದು ಅನುಮತಿಗೆ ಇದು ಪ್ರಶಸ್ತವಾಗಿದೆ. ಇಲ್ಲಿ ಈ ಕೆಳಕಂಡ ಹುದ್ದೆಗಳಿಗೆ ಇವರೇ ಮಾಡ್ಕೊಳ್ತಾ ಇದ್ದಾರೆ, ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾರೆ. ನೋಡಬಹುದು, ಹುದ್ದೆಗಳ ವಿವರ ತಮಿಳು ಭಾಷೆಯಾಗಿದೆ. ವಿದ್ಯಾರ್ಥಿ BA ಅಥವಾ MA BEd ಆಗಿರಬೇಕು. ಇಲ್ಲಿ ಮೀಸಲಾತಿ ಮತೀಯ ಅಲ್ಪಸಂಖ್ಯಾತ ಸಂಸ್ಥೆ ಮೀಸಲಾತಿ ಅನ್ವಯಿಸಲು, ಅಂದರೆ ಇಲ್ಲಿ ಎಲ್ಲ ಜಾತಿಯವರು ಕೂಡ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆ ಸಂಖ್ಯೆ 1 ಹುದ್ದೆ ಆಗಿದೆ. ವೇತನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಪೂರ್ಣ ಸ್ವ ವಿವರಗಳೊಂದಿಗೆ ಅಥವಾ ದೃಢೀಕೃತ ಅಂಕಪಟ್ಟಿಗಳೊಂದಿಗೆ ನೀವು ಕೆಳಕಂಡ ವಿಳಾಸಕ್ಕೆ, ಅಂದರೆ ನೋಡಬಹುದು, 21 ದಿನಗಳ ಒಳಗಾಗಿ ನೀವು ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, KG ರಸ್ತೆ, ಬೆಂಗಳೂರು ಉತ್ತರ ಜಿಲ್ಲೆಯಾಗಿರುತ್ತದೆ. ಇವ್ರಿಗೊಂದು ಕಾಪಿಯನ್ನು ನೀವು ಕಳಿಸಿ. ಮತ್ತೊಂದು ಕಾಪಿಯನ್ನು ನೀವು ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಬೆಂಗಳೂರು ತಮಿಳು ಸಂಘ, ಅಣ್ಣಸ್ವಾಮಿ ಮೊದಲಿಯಾರ್ ರಸ್ತೆ, ಬೆಂಗಳೂರು 560042ಕ್ಕೆ ನೀವು ಇನ್ನೊಂದು ಅರ್ಜಿಯನ್ನು ಕಳಿಸಬೇಕು. ಜೊತೆಗೆ 500 ರೂಪಾಯಿ DDಯನ್ನು ಕೂಡ ನೀವೇನು ಮಾಡಬೇಕಿಲ್ಲಿ ಕಟ್ಟಬೇಕಾಗುತ್ತದೆ. ಯಾರ ಹೆಸರಿನಲ್ಲಿ ಅಂದರೆ ಅದು ತಮಿಳು ಸಂಘ ಇವರ ಹೆಸರಲ್ಲಿ ನೀವು 500 ರೂಪಾಯಿ DDಯನ್ನು ಕಟ್ಟಿ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬೇಕಾಗುತ್ತದೆ. ಬ್ಯಾಂಕ್ನಲ್ಲಿ DDಯನ್ನು ತೆಗೆದುಕೊಂಡು ನೀವು ಅರ್ಜಿಯನ್ನೆಲ್ಲ ಸಲ್ಲಿಸಬೇಕಾಗುತ್ತದೆ. ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಆ ಒಂದು ಕಾರ್ಯದರ್ಶಿಯ ಒಂದು ಆ ಸಂಸ್ಥೆಯ ಒಂದು ಮೂಲ ಅಡ್ರೆಸ್ ಕೂಡ ಇದೆ, ನೀವಿಲ್ಲಿ ಗಮನಿಸಬಹುದು. ದಿನಾಂಕ 1/1/2026 ಪತ್ರಿಕಾ ಪ್ರಕಟಣೆಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಭಾರತೀಯ ಸಂಸ್ಕೃತಿ ವಿದ್ಯಾಪೀಠದಲ್ಲಿ ಒಂದು ನೇಮಕಾತಿ. 1ನೇ ಮುಖ್ಯ ರಸ್ತೆ, ಚಾಮರಾಜನಗರ ಪೇಟೆ, ಬೆಂಗಳೂರು 560018. ಈ ಒಂದು ನೇಮಕಾತಿ ಪ್ರಕಟಣೆ 29/12/2025 ನೇಮಕಾತಿ ಪ್ರಕಟಣೆಯಾಗಿದೆ. ನೀವಿಲ್ಲಿ ಗಮನಿಸಬಹುದು, ನಮ್ಮ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಸಂಸ್ಕೃತ ಪಾಠಶಾಲೆಯಾಗಿರುತ್ತದೆ. ವಿಜಯನಗರ ಹಾಗೂ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಈ ಒಂದು ಹುದ್ದೆಗಳಲ್ಲಿ, ಅಂದರೆ ಚಾಮರಾಜನಗರ ಮತ್ತು ಪಾಠಶಾಲೆಗಳಲ್ಲಿ ಪ್ರಥಮ ಕಾವ್ಯ ತರಗತಿಗಳು ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ಸಂಸ್ಕೃತ ಶಿಕ್ಷಣ ಒಂದು ಅಡಿಯಲ್ಲಿ ಈ ಒಂದು ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಹುದ್ದೆಗಳನ್ನು ನೀವು ಸಹ ನೀವಿಲ್ಲಿ ನೋಡಬಹುದು. ಇಲ್ಲಿ ಪಾಠಶಾಲೆ ಹೆಸರು ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಸಂಸ್ಕೃತಿ ಪಾಠಶಾಲೆ, ವಿಜಯನಗರ, ಬೆಂಗಳೂರು 40. ಶಿಕ್ಷಕರು ಇಲ್ಲಿ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆ ಸಂಖ್ಯೆ 1 ಆಗಿರುತ್ತದೆ. ಬಿಂದು ನೋಡಬಹುದು, ಮೀಸಲಾತಿ 3 ಆಗಿರುತ್ತದೆ. ಅಂದರೆ ಪರಿಶಿಷ್ಟ ಪಂಗಡ, ಅಂದರೆ ST ದವರಿಗೆ ಈ ಹುದ್ದೆಗಳನ್ನು ಮೀಸಲಾಗಿದೆ. ವಿದ್ಯಾರ್ಥಿ SLC ಹಾಗೂ ಸಂಸ್ಕೃತ ಸಾಹಿತ್ಯದಲ್ಲಿ ಪಾಂಡಿತ್ಯವನ್ನು ಕೂಡ ಇಲ್ಲಿ ಹೊಂದಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಸಂಸ್ಕೃತ ಪಾಠಶಾಲೆ, ಚಾಮರಾಜನಗರ ಪೇಟೆ, ಬೆಂಗಳೂರು 18. ಇಲ್ಲಿ ಕೂಡ ಸಹ ಶಿಕ್ಷಕ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಆ ಒಂದು ಇದು ವೇತನ ಶ್ರೇಣಿ ಕೂಡ ನೀವು ಇಲ್ಲಿ ಗಮನಿಸಬಹುದು. ಹುದ್ದೆ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬಿಂದು ನೋಡಬಹುದು, ಒಂದು ಹುದ್ದೆ ಬಿಂದು 4ಕ್ಕೆ ಮೀಸಲಾತಿ ನೀಡ್ತಾ ಇದ್ದಾರೆ, ಇನ್ನೊಂದು ಹುದ್ದೆ ಬಿಂದು 5ಕ್ಕೆ ಮೀಸಲಾತಿ ನೀಡ್ತಾ ಇದ್ದಾರೆ. ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ, ಇನ್ನೊಂದು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ನೀವು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ವಿದ್ಯಾರ್ಥಿಗಳು ನೋಡಬಹುದು SLC ಹಾಗೂ ಸಂಸ್ಕೃತ ಸಾಹಿತ್ಯದಲ್ಲಿ ಪಾಂಡಿತ್ಯ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಪತ್ರಿಕಾ ಪ್ರಕಟಣೆಗೊಂಡ 21 ದಿನಗಳ ಒಳಗಾಗಿ ನೀವು ಈ ಹುದ್ದೆಗಳಿಗೆ ನೀವು 300 DDಯನ್ನು ಬರೆಸಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅಭ್ಯರ್ಥಿಗಳು ವಿದ್ಯಾರ್ಥಿಯ ಮೂಲ ದಾಖಲೆ ಮತ್ತು ಪ್ರಮಾಣ ಪತ್ರ ಜಿರಾಕ್ಸ್ಗಳಿಂದ ನೀವು ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ. ತಡವಾಗಿ ಬಂದ ಅಭ್ಯರ್ಥಿಗಳನ್ನು ಇಲ್ಲಿ ಯಾವುದೇ ರೀತಿಯಾಗಿ ಪರಿಗಣಿಸಲಾಗುವುದಿಲ್ಲಂತೆ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ, ಅಂದರೆ ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳ ಸಂಬಂಧಿಸಿದ ತಹಶೀಲ್ದಾರ್ ಅವರಿಂದ ಪಡೆದ ಜಾತಿ ಪ್ರಮಾಣ ಪತ್ರ ಮತ್ತು
ಆದಾಯ ಪ್ರಮಾಣಪತ್ರವನ್ನು ನೀವು ಸಂದರ್ಶನಗಳಿಗೆ ತರಬೇಕಾಗುತ್ತದೆ. ಅಭ್ಯರ್ಥಿಯು ವಯೋಮಿತಿ ಕನಿಷ್ಠ 18 ವರ್ಷದಿಂದ 45 ವರ್ಷದ ಒಳಗಿನ ಅಭ್ಯರ್ಥಿಗೂ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಧನ್ಯವಾದಗಳು.